ಬ್ರಹ್ಮರ್ಷಿ ವಸಿಷ್ಠರಿಗೆ ನಮೋ ನಮಃ. ಭಾರ್ಗವ ಮುನೀಂದ್ರರಿಗೆ ಪ್ರಣಾಮಗಳು. ಆಹಾ, ಇಬ್ಬರು ಬ್ರಹ್ಮರ್ಷಿಗಳ ಸಮ್ಮಿಲನವನ್ನು ನೋಡುವುದೇ ಈ ಕಣ್ಣುಗಳು ಪಡೆದ ಭಾಗ್ಯ. ನಿಮ್ಮಿಬ್ಬರಿಗೂ ನನ್ನ ಅನಂತ ಪ್ರಣಾಮಗಳು. ಶತಾನಂದರೆ, ತಮ್ಮ ಮಾತುಗಳು ನಮ್ಮ ಪೂರ್ವ ಚರಿತ್ರೆಯನ್ನು ನೆನಪಿಸುವಂತಿದೆ. ಪೂರ್ವದಲ್ಲಿ ನಾನು ವಸಿಷ್ಠರು ಸಂಧಿಸಿದಾಗ ನಡೆದ ಕೋಪತಾಪಗಳು ತಮಗೆ ನೆನಪಿರಬೇಕಷ್ಟೆ. ಕೌಶಿಕ ಮುನೀಂದ್ರ, ನಮ್ಮಿಬ್ಬರ ಸಮರ ಲೋಕವಿಖ್ಯಾತವಾದ ಮೇಲೆ ಶತಾನಂದರಿಗೆ ತಿಳಿಯದೇ ಇರುವುದೇ. ಆದರೂ ನಾವಿಬ್ಬರು ಸಂತೋಷದಿಂದ ಈ ಮಂಗಳ ಕಾರ್ಯದಲ್ಲಿ ಒಟ್ಟಾಗಿ ಸ್ನೇಹದಿಂದಿರುವುದು ಶತಾನಂದರಿಗೆ ಮಾತ್ರವಲ್ಲ, ಎಲ್ಲರಿಗೂ ವಿಶೇಷವೆನಿಸುತ್ತಿರಬೇಕು. ಆ ರೀತಿ ಯೋಚಿಸುವುದು ಸಾಮಾನ್ಯರ ಲಕ್ಷಣ. ಅಂಥವರಿಗೆ ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ನಿಮ್ಮಿಂದ ಬ್ರಹ್ಮರ್ಷಿ ಎನಿಸಿಕೊಳ್ಳಲು ಛಲ ತೊಟ್ಟೆ. ಆದರೆ ತಮ್ಮ ತಪೋಶಕ್ತಿ, ತಮ್ಮ ಸಾತ್ವಿಕತೆ, ತಮ್ಮ ವ್ಯಕ್ತಿತ್ವದ ಬಗ್ಗೆ ನನಗಿರುವ ಪೂಜ್ಯ ಭಾವನೆಯನ್ನ ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅದು ತಮಗೆ ಅರ್ಥವಾಗಿದೆ ಎಂಬುದೇ ನನ್ನ ಸಂತೋಷದ ವಿಷಯ. ಶತಾನಂದರೆ, ನನ್ನ ಮಾತುಗಳಿಗೆ ಒಂದು ಉದಾಹರಣೆಯನ್ನು ಕೊಡಬಯಸುತ್ತೇನೆ. ಇಂದಿನ ಸೀತಾರಾಮರ ಕಲ್ಯಾಣಕ್ಕೆ ನಾನು ರಾಮಚಂದ್ರನನ್ನು ಇಲ್ಲಿಗೆ ಕರೆತಂದಿರುವುದೇ ಮುಖ್ಯ ಕಾರಣ ಎಂದು ತಾವಾಗಲಿ ಮಹಾರಾಜರಾಗಲಿ ತಿಳಿದಿದ್ದೀರಿ. ಆದರೆ ಅದಕ್ಕೆ ಮುಖ್ಯ ಕಾರಣ ವಸಿಷ್ಠ. ಯಾಗದ ರಕ್ಷಣೆಗೆ ರಾಮನನ್ನು ಕಳುಹಿಸು ಎಂದು ನಾನು ದಶರಥನಲ್ಲಿ ಬೇಡಿದಾಗ, ರಾಮನನ್ನು ಕಳುಹಿಸುವುದು ಸಾಧ್ಯವಿಲ್ಲ, ಯಾಗದ ರಕ್ಷಣೆಗೆ ನಾನೇ ಬರುತ್ತೇನೆ ಎಂದು ದಶರಥ ಹಠ ತೊಟ್ಟಾಗ, ನನ್ನ ಶಕ್ತಿಯನ್ನು ದಶರಥನಿಗೆ ಮನವರಿಕೆ ಮಾಡಿ ರಾಮನನ್ನು ನನ್ನೊಂದಿಗೆ ಕಳುಹಿಸಿಕೊಟ್ಟವರು ವಸಿಷ್ಠ ಮಹರ್ಷಿಗಳೇ. ಬ್ರಹ್ಮರ್ಷಿಗಳೇ, ನೀವಿಬ್ಬರೂ ಮಹಾಮಹಿಮರು. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಸಂಪೂರ್ಣವಾಗಿ ತಿಳಿಯಲಾರೆವು. ಆದರೆ ಈ ಸೀತಾರಾಮರ ಕಲ್ಯಾಣದ ಮಹೋನ್ನತ ಕಾರ್ಯಕ್ಕೆ ನಿಮ್ಮಿಬ್ಬರ ಅನುಗ್ರಹವೂ ದೊರೆತಿರುವುದು ನಮ್ಮೆಲ್ಲರ ಭಾಗ್ಯ. ಶತಾನಂದರೆ, ಈ ಕಲ್ಯಾಣದಿಂದ ಲೋಕ ಕಲ್ಯಾಣವಾದರೆ ಅದು ನಮ್ಮ ಭಾಗ್ಯ. ಕೌಶಿಕ ಮುನೀಂದ್ರ, ಈ ಕಲ್ಯಾಣದಲ್ಲಿ ಮತ್ತೊಂದು ಕಲ್ಯಾಣವಾಗಬಹುದು ಎನ್ನುವುದು ನನ್ನ ವಿಚಾರ.